ಮತ್ತೆ ಬಸವರಾಜ ಏನವರು ನಮ್ಮದು 18 ವರ್ಷ ಆಯ್ತು. ಪೊಲೀಸರ ಮಾರ್ಕರ್ ಸರ್ ಅಂತ ಇದ್ದಾರೆ. ದಸ್ತಾಪುರ ಹಿಂದ್ಗಡೆ ಹೋಗಿ ತಗೋರಿ, ಇಲ್ಲ ರೌಂಡ್ ಎಲ್ಲ ಕಡೆ ತಗೋರಿ, ಸೈಡಿಂದ ಎಲ್ಲ ತಗೋರಿ. ಅಂದ್ರೆ ಅವ್ರಿಗೆ ಯಾವ ರೀತಿ ಫೋಕಸ್ ನಾನು ಹೆಂಗೆ ಮಾಡಿದ್ದೆ ಅದೇ ಇರಲಿ. ಅಕ್ಕಿ ಫುಲ್ ಹಿಟ್ ಆಯ್ತು. ಇದು ಅಕ್ಕಿಂದು ಈಗ ನಾವು ಮೂವ್ಮೆಂಟ್ ಬರ್ಬೇಕು. ಲೆಫ್ಟ್ ರೈಟ್ ಹೆಮಿಸ್ಫಿಯರ್ಸ್ ನಲ್ಲಿ ಈಗ ಇನ್ ಬಿಟ್ಟಿನ ಗಾಡಿ ಹೆಂಗ್ ಬರ್ಲಿಕ್ಕೆ ನೋಡಿ, ಇವೆರಡು ಸರೌಂಡ್ ಇದಾವೆ, ಆಜು ಬಾಜು ಇದಾವೆ. ಹಂಗ ಎರಡು ಮ್ಯಾಗ್ನೆಟಿಕ್ ಎಕ್ಷನ್ ಬರ್ತದೆ. ಅವರು ಏನು ವೈಟ್ ಮ್ಯಾಟ್ರ್ ಗ್ರೇ ಮ್ಯಾಟ್ರ್ ಅಂತ. ಈ ಫ್ರಂಟ್ ಇದಕ್ಕೂ 50 ಕೊಡು, ಭಾಳ ಸ್ಮೂತ್ ಕೊಡು, ಉಗುರೇ ಇರಬಾರ್ದು ಇದಕ್ಕೆ. ಸರ್ ಪ್ರೆಷರ್ ಇದ್ದಾರೆ ಪ್ರೆಷರ್ ಇಲ್ಲ, ಅದೇ ಪೆಟಲ್ ಟಚ್ ಅನ್ನೋದು. ಮಕ್ಕಳಲ್ಲ ಸರ್ ಇದು, ಯಾರು ಆಸ್ ಪರ್ ದ ಏಜ್ನು ಹೋಗುತ್ತೆ. ಈ ಪ್ಯೂರ್ ಏಜಿಗೆ ಹೇಗಿರಬೇಕು, ಈ ಚಿಲ್ಡ್ರನ್ ಮಕ್ಕಳು ವೆರಿ ಸ್ಮೂತ್. ಫಾರ್ಟಿ 45 ಡೇಸ್ ಕ್ಯಾಂಪ್ ಮಾಡಿದ್ವಿ ಸರ್ ನಾವು. 45 ಡೇಸಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್. ಪಾಸ್ಟೇರಿಯರ್ ಅಂದ್ರೆ ಬ್ಯಾಕ್ ಆಫ್ ಹೆಡ್ ಅಂತ, ಇದು ಫ್ರಂಟ್ ಬ್ರೈನ್. ಇಲ್ಲಿ ಟೆಂಪೋರಲ್ಸ್ ಅದು ಎರಡು. ನೀವು ಏನು ಮಸಾಜ್ ಮಾಡ್ತಿರಲ್ಲ ಸರ್, ಅದೇನು ಪ್ರೆಷರ್ ಈ ಕಡೆ ಎರಡು ಕಡೆ ಪ್ರೆಷರ್ ಇಲ್ಲ ಸುಮ್ಮನೆ. ಈಗ ನಾನು ನಿಮಗೂ ಕೊಡ್ತೀನಿ, ಯಾಕಂದ್ರೆ ಇದು ನಿಮ್ಮ ಮಗಳ ಕಡೆ ನಿಮಗೆ ಗೊತ್ತಾಗ ಅವ್ರು ಹೇಳಿದ್ರು ಇವ್ರು ಮಾಡಿದ್ರು ಏನೋ ಮಾಡಿದ್ರು. ಇಲ್ಲಿ ತನಕ ನೀವು ಯಾವುದೇ ಕಂಪ್ಲೇಂಟ್ಸ್ ಇರ್ಬೋದು, ಇಲ್ಲಿ ಯಾವ ಕಂಪ್ಲೇಂಟ್ ರಿಟರ್ನ್ ಮಾತಾಡಿ ಸರ್. ನಾನು ಹೈದರಾಬಾದ್ ಸೆಟ್ಲ್ ಆಗಲಿ, ಇವತ್ತು ನಂದು 4-5 ಹಾಜರಿ ಹಾಕಿನಿ. ಇವತ್ತು ಫಸ್ಟ್ ಹಾಜರಿ ಹೈದರಾಬಾದ್ ತಯಾರಾಗಿ ಮಟನ್ಗೆ ಸಾಥ್ ಮಾಡಿದೆ. ನಾನು 7 ಟ್ರೈನ್ ರಿಸರ್ವೇಷನ್ ಏನು ಬೇಕು ನಾವು ಯಾವ್ದು ರೆಡಿ ಇರ್ತಾನೆ ನೋಡೋಣ ಅಂತೇಳಿ. ಒಂದು ಕಾರ ಡ್ರೈವರ್ ಏನು ಬೇಕಾಗಿ ನಾವು ಫೆಸಿಲಿಟಿ ಅದ. ನಾವು ಕಾಮನ್ ಮಂದಿದಾಗ ಇರ್ಬೇಕು ಸರ್. ಈಗ ನಾವು ಹಿಂದೆ ಕೊಡುವಾಗ ಭಾಳ ಸ್ಮೂತ್ ಬಾಡಿ ಸ್ವಲ್ಪ ಬಾಡಿ ಬಿಗಿ ಇಡ್ಬೇಕು, ಸ್ವಲ್ಪ ಒತ್ತಿ ಕೂಡ ಎರಡು ಸೈಡ್ ಆ ಕಡೆ ಹೆಡ್ ಲೈಟ್ ಮಾಲಿಶ್. ಮೂರು ಸೈಡ್ ಸೈಡ್ ಆಯಿತು. ಕಡೆ ಕೊಟ್ಟು ರೆಡಿ ಕೊಡ್ಬೇಡ, ಸೀದಾ ಕೊಂಡು ಹಿಂದಕ್ಕೆ ಸರಿ. ವೆರಿ ಗುಡ್. ನೀ ಕೂಡ ಆರಾಮ್ ಕೂಡ ಚಂದ ಅನಿಸ್ತು. ಇದು ಬಿಗಿ ಹಿಡ್ಕೊ. ಓಕೆ 50 ಎಲ್ಲ 50 ಸರಿ. ಅಲ್ಲಿ 100ದಾಗ ಸಾಕು ಅನ್ಬೋದು. ಈ ಕಡೆ ಆ ಕಡೆ ಇಷ್ಟು ಕೊಟ್ಟು ಮತ್ತೆ ಮೇಲೆ 50 250 ಹೋಗ್ತಾರೆ. ಒಬ್ಬರಿಗೆ 500 ಈ ಥರ ಮಸಾಜ್ ಐಟಮ್ಸ್ ಇರ್ತದೆ. ಕಡೆ ಕೂಡ ಸ್ಟ್ರೇಟ್ ಮತ್ತೆ ಕೂದಲು ಬೆಳಿಲಿಕ್ಕೆ ಮಾಡ್ಲಿಕ್ಕೆ ಮಾಡ್ಬೇಡ, ಹೇಗೆ ಮಾಡು. ಈ ಸಾಮಾನ್ಯವಾಗಿ ಫಸ್ಟ್ ಡೆಲಿವರಿ ಹೊಟ್ಟೆಗಿದ ಏನು ನೀವು ಅವ್ರಿಗೆ ಏನು ಕೊಡ್ತೇವೆ ಅಂತ ಹೇಳಿದ್ರು. ಕ್ಯಾಲ್ಸಿಯಂ ನಿಮಗೆ ಕಡಿಮೆ ಇತ್ತು ಅಂತ ನಾವು ಜಾಸ್ತಿ ಊಟ ಮಾಡಿರೋ ಹೆಚ್ಚು ಕಡಿಮೆ ಊಟ ಹೋಗಂಗಿಲ್ಲ ಸರ್. ಕ್ಯಾಲ್ಸಿಯಂ ಅವ್ರಿಗೂ ಕೊರತೆ ಇದ್ದಿದ್ದಾರೆ. ಈ ಮಗಳು ಹೊಟ್ಟೆಗಿದ ಕೊರತೆ ಇದೆ ಸರ್, ಅದಕ್ಕೆ ಈ ಥರ ಆಗಿದೆ ಅಂತೀರಿ ಸರ್? ಏನು ಸರ್? ಕ್ಯಾಲ್ಸಿಯಂ ಕೊರತೆ ಇದ್ದಿದ್ದಕ್ಕೆ ಈ ಥರ ಆಗ್ಯದ ಅಂತೀರಿ? ಅವರು ಈಗ ನೀವು ಉಂಡಿದ ನಾವು ವ್ಯಾಯಾಮ ಮಾಡಿದ್ವಿ, ನೀವು ವ್ಯಾಯಾಮ ಮಾಡಿದ್ರೆ ಬೆಲೆ ಕಾಣಿಸ್ತದೆ. ಹಂಗ ಅವ್ರು ಉಂಡಿದು ಬೆಣ್ಣೆ ತುಪ್ಪ ಕರಗಬೇಕಲ್ರಿ, ವೇಸ್ಟ್ ಇದ್ದ ಹೊರಗೆ ಬರಬೇಕು. ಯೋಗ ಏನ್ ಮಾಡ್ತದೆ, ಬೆಣ್ಣೆಗೆ ತುಪ್ಪ ಕೊಡ್ತಾನೆ. ನೀವು ಬೆಣ್ಣೆ ಕೊಡ್ತೀರ, ಅದು ತುಪ್ಪ ಕೊಡ್ತಾನೆ ನಿಮಗೆ. ಒಂದೇ ಉದಾಹರಣೆ ಅದು. ಈ ಎಲ್ಲರೂ ಈ ಡೆಲಿವರಿ ಆಗಿ ನೋಡ್ರಿ ಮಕ್ಕಳು ಒಬ್ಬರಿಗೇನೊಬ್ರು ವರ್ಷ ಹುಟ್ಲಿಕ್ಕೆ ಹತ್ತಾರ್ರಿ. ಹೌದು ಸರ್, ಭಾಳ ಈಗಿನ ಜನ್ರೇಷನ್ ಭಾಳ ನಾಜೂಕದ ರೀ. ಮತ್ತೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಮನೆಗೆ ನಿಮ್ಮ ಮಗಳಿಗಿಂತ ತೊಂದರೆ ನಮ್ಮ ಫ್ಯಾಮಿಲಿದಾಗ ಹಿಂದೆ ಏನೂ ಇಲ್ರಿ ಮೇಡಮ್. ಅವ್ರು ಹ್ಯಾಂಗೆ ಡೆಲಿವರಿ ಆಗ್ಯದ ಎಲ್ಲ ಇದು ಗೊತ್ತಿಲ್ಲ, ಭಾಳ ಹೆದಿ ಐತರಿ. ಈಗರೇ ದಿನ ಎಲ್ಲ ಇಲ್ಲ ನಿಮ್ಮ ತಂದೆ ತಾಯಿಗೆ ಆಯ ಮತ್ತೆ ನಿಮ್ಮ ತಂದೆಗಳ ತಾಯಿಗಳ ಆಯ ಮತ್ತೆ ಇವ್ರ ತಂದೆಗಳ ಆಯ ಮತ್ತೆ 4 ಜನರೇಷನ್ ಹೋಗ್ತಾರೆ. ಮಕ್ಕಳು ಸುಮ್ಮನೆ ರಿಲೇಷನ್ ಮಾಡಬೇಕಂದ್ರೆ ಈ ಜನ್ಮ ಕುಂಡಲಿ ತೆಗೆದುಕೊಡ್ಬೋದು. ಅವು ಬರ್ದಿವ್ ಸುಳ್ಳು ಅದು. ಸ್ವಲ್ಪ ಇರ್ತಾರೆ. ಆಮೇಲೆ ಈಗಿನ ಹೆಣ್ಮಕ್ಳು ಮಿಲಿಟರಿ ಥರ ಹೆಂಗೆ ಟ್ರೈನಿಂಗ್ ಕೊಡ್ತಾರಲ್ಲ ಗಂಡಸ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ, ಆ ಥರ ಹೆಣ್ಮಕ್ಳಿಗೆ ಯೋಗ ಕೊಡ್ರಿ ಏನು ಕೊಡ್ರಿ ಅದು ಅಡಿದ ಹೊಲಕ್ಕೆ ದುಡಿಯಲಕ್ಕೆ ಅವ್ರು ತಿಳಿದಷ್ಟು ಅದು ಮಾಡಿದ್ರೆ ಮಕ್ಕಳನ್ನ ಚಲೋ ಇರ್ತಾರೆ, ತಿದ್ದಿದಾನ ಕಲ್ತಾರೆ. ಇಲ್ಲಾಂದ್ರೆ ಯಾರು ಊಟ ಯಾರ ಮನೆಗೆ ಇದ್ರೂ ಕರ್ಗಿಸ್ಕೊಳ್ಳೋಂಥ ಸಾಧ್ಯ ಇರ್ತದೆ. ಕಡೆ ಸ್ಟೇಟ್ ನೋಡಿ, ಸ್ಟೇಟ್ ಕಡೆ ಕೂಡ ಮಗ ಮುಂದಕ್ಕೆ ವೆರಿ ಗುಡ್. ಅಷ್ಟು ಬೆನ್ನ ಕೂಡ್ಲಿಕ್ಕೆ ಉದುರ್ಲಿಕ್ಕೆ ಹೋಗೋ ಹುಡುಗಿ ತಯಾರಾಗಿ ಬಸ್ಸಿಗೆ ಬಂದ್ರೆ ಕರೆಯೋದು
ಊಟ ನಿದ್ದೆ ಮೇಡಮ್ ನಮ್ಗೆ ಗೊತ್ತಿಲ್ರಿ ಮನಿ ಇಲ್ಲಿ ಅಲ್ಲಿ ಬಂದ್ರಪ್ಲೇನೆ ಇದೇ ಮನಿ ಅಂತ ಆಕೆ ನಾ ಅಂದ್ರೆ ಇಲ್ಲ ಮೇಡಮ್ ಇಷ್ಟು ಖುಷಿ ಅದಾಳ್ರಿ ಇಲ್ಲಿ ಬರ್ಬೇಕಂದ್ರೆ ಆಕಿ ಇಲ್ಲಿ ಬಂದ್ರ ಇದೇ ಮನಿ ಪಪ್ಪ ಅಂತ ಅಕ್ಕಿನೇ ತೋರ್ಸಾಡ್ರಿ. ಆಕಿನೇ ಅಂತಾಳ್ರಿ ಮೇಡಮ್. ಹೆಂಗ್ರಿ? ನಾ ಅಂದ್ರೆ ಮೊದಲು ಬಂದದ್ರಿ. ಸುಮ್ನೆ ಕೊಡು ಒಂದು ಸುಮ್ನೆ appointment ಆಗಿದೆ, ಒಂದು session ಆಗಿದೆ. ನಾ ಅಂದ್ರೆ session ಆಗಿದೆ. ಸುಮ್ನೆ ಕೊಡು ಮಸಾಜ್ ಮಾಡಿವ್ರು? ಮಸಾಜ್ ಅಲ್ಲ ಸರ್, ಇವರಿಗಲ್ಲ. ನಿಮ್ ಸೆಟ್ಟಿಂಗ್ ಆಚಾರ ನಂದು ಫಿಟ್ಟಿಂಗ್ ಆಗಿದೆ, ಜನರಲ್ ಸೆಷನ್ ಆಗಿದೆ. ನಾ ಅಂದ್ರೆ ಸುಮ್ನೆ ಕೊಡು ಸುಮ್ನೆ ಯಾವ್ದಾರ ಒಂದ್ ಹೇಳ್ತಾರೆ ಏನ್ ಸಿಟಿ ಬಂದೇನ್ರಿ ಮತ್ತೆ ಫ್ರೆಂಡಿಗೆ ಮನಿ ಬರೋ ಪಪ್ಪ ಇದೇ ಮನಿ ಅಂತೋಳ್ರಿ ಅಣ್ಣ ಯಾವಾಗ ತೋರಿಸ್ತೀನಿ ಮನಿ ಅಣ್ಣ Memory correct ಅದ. ಇಲ್ಲಿ ಇದೇ ಅದ ರೀ ಮನಿ ಅಂದ್ರೆ Correct ಅದ ಅವ್ರಿಗೆ. Very intelligent ಅದ, ಕೇಳೋದ್ರಲ್ಲಿ ಹುಷಾರ್ ಅದಾಳ ಆಕಿ. ಇಲ್ಲಿ ಬರ್ಬೇಕಂದ್ರೆ ಬಹಳ ಖುಷಿ ಅದಾಳ್ರಿ ಮೇಡಮ್. ಹೌದಲ್ಲ? Great. ನೀವು ಮಾತಾಡೋದು ಅದು ಸ್ವಲ್ಪ ಅಲ್ರಿ, ಒಂದ್ ನಮ್ಮಲ್ಲಿ 4 PhD ಇದ್ರು, MPhil, ನೆಟ್, 3 ಸೈಕಾಲಜಿ, B.Ed, ಎಜುಕೇಶನ್, ಸೈನ್ಸ್, ಏಸ್ ಮಂದಿ ಕ್ವಾಲಿಫೈಡ್ ಇದಾವ್ರಿ. ಎಲ್ಲರೂ ಸಂಸಾರ ಐತ್ ಮನೆ ಐತ್ ಬಂದ್ರು ಮನಿತನದ್ರು ಮಾತಾಡಂಗಿಲ್ಲ. ಅವ್ರೆಲ್ಲ ಬಿಟ್ಟು ಮಕ್ಕಳು ಬಂದವ್ರು ಮೊದಲು ಹೆಲ್ತ್ ನಾಲೆಜ್ ಇದ್ರೆ ಮೊದಲು ಬರ್ರಿ ಅಂತಾರ. ಇದ್ರಿಗಿನ್ನ ಪುಣ್ಯ ಇನ್ನೇನ್ ಮಾಡ್ಬೇಕ್ರಿ? ಯಾಕ ಸರ್ಕಾರಿ ಪಗಾರ ತಿಂದ್ ಪಗಾರ ತಿನ್ಲಕ್ಕೆ ಮಕ್ಕಳು ಇಲ್ಲಿ ಇಂಥವ್ರು ನೌಕರಿ ಕೊಟ್ಟಿಲ್ಲ, ಪ್ರಾಮಾಣಿಕರು ಕೊಟ್ರು ನಾವ್ ಬದುಕಂಗಿಲ್ಲ ಅಂತಾರ ಅವ್ರು. ಮಾಮೂಲಿ ತಿನ್ನೋರ್ ಬೇಕಲ್ಲ ಸರ್ ಈಗ. ಸರ್ ಇದು 2 ಸೈಡ್ ಮಾಡ್ಬೇಕಿಲ್ಲ ಸರ್ ಹಂಗೆ ಅಲ್ಲಿಗೆ ಕುತ್ತಿಗೆ ಮನೆಯವ್ರಿಗೂ ಯಾರಿಗೂ ಗಣಸ್ಬೇಕು ಹೆಣ್ಮಕ್ಳಿಗೆ ಎಲ್ಲರೂ Main ಅಂದ್ರೆ spinal cord sir, main ಅಂದ್ರೆ. ಎಲ್ಲಿ ಮೇಡಮ್ ಅಂದ್ರೆ ನಾನು ಇವೆರಡು ಮಾಡಿ Yes. ಇದು ಒಂದು 6 ಸೆಷನ್ ಮಿನಿಮಮ್ ಸರ್ ಕಡೆಯಿಂದ ಮಾಡಿಸ್ಬೇಕು. ನಿಮಗೆ ಅದ್ರದ್ದು ಪರ್ಫೆಕ್ಷನ್ ಸಿಗುತ್ತೆ. ನೀವು ಮನೆಯಲ್ಲಿ ಸಣ್ಣ ಟಚ್ ಕೊಡ್ರಿ, ಆಮೇಲೆ ಸ್ವಲ್ಪ ಮಾಡಿ ಪರವಾಗಿಲ್ಲ. ಸಡನ್ ಆಗಿ ಮಾಡ್ತಾರೆ, ಸೂಕ್ಷ್ಮ ಇರ್ತಾರೆ ಬಹಳ. ಇಷ್ಟು ಮಾಡಿದ್ಮೇಲೆ ಇನ್ನೊಂದು ಸಣ್ಣ ಕೆಲಸ, ನಾವೀಗ ಫಸ್ಟ್ ಅಂತ ಎಣ್ಣೆ ಹೆಚ್ಚಿಗೆ ಹಚ್ಚಿ ಹೋಗೋದನ ಹಳಿ ಎಲ್ಲ ಹೋಗ್ತದೆ. ಸಡನ್ ಆಗಿ ಅಂದ್ರೆ ಹೆಂಗೆ ಮೇಡಮ್? ಏನ್ ಸರ್? ಸಡನ್ ಆಗಿ ಅಂದ್ರೆ ಇವತ್ತು ಮಾಡಿ ನೀವು ಮತ್ತೆ ನಾಳೆ ಟ್ರೈ ಮಾಡಕ್ ಹೋಗ್ಬೇಡಿ. ಹಾ ನೀವು ಟ್ರೈ ಮಾಡಕ್ಕಿಂತ ಮೊದಲು ನಾವ್ ಏನ್ ಹೇಳ್ತೀವಿ ಫಸ್ಟ್ ಅದನ್ನ ಮಾಡ್ಕೊಂತ ಹೋಗ್ರಿ. ಈಗ ಎಲ್ಲ ಕಡೆದು ನಿಗಾ ಅವ್ರು ಇಡ್ತಾರೆ. ಗ್ರಾಜುಯಲಿ ಮಾಡಿದ್ರೆ, ಯಾಕಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ಒಂದು ನರ ಇರ್ತದೆ ಸರ್, ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಿದ್ರಲ್ಲ, ಇದು ಸ್ಪೆನಲ್ ಕಡೆ ಔಟ್ ಆಗ್ತದೆ ಸರ್. ಟೋಟಲ್ ಬಹಳ ಜನಕ್ಕೆ ಅದು ಗೊತ್ತಿಲ್ಲ, ಗಸ ತಿಕ್ಬಿಡ್ತಾರೆ. ಮತ್ತೆ ಲೋವರ್ ಬ್ಯಾಕ್ ಮೇಲೆ ಒಂದು ಸಣ್ಣದು ಬೋನ್ ಇರ್ತದೆ ಸರ್, ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡ್ಬಾರ್ದು. ಇವು ಸಣ್ಣ ವಿಚಾರಗಳು ಇರ್ತಾವ, ನಮಗೆ ಗೊತ್ತಿರಂಗಿಲ್ಲ, ನಾವು ಮಾಡ್ಬಿಡ್ತೀವಿ. ಆಮೇಲೆ ಎಷ್ಟು ಪ್ರೆಷರ್ ಹಾಕ್ಬೇಕು, ನಮ್ಮ ಪ್ರೆಷರು ಮಕ್ಕಳಿಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ಬೇರೆ ಇರುತ್ತೆ. ಎಷ್ಟು ಪ್ರೆಷರ್ ಹಾಕ್ಬೇಕು ಅದು ವಿತ್ ಪ್ರಾಕ್ಟೀಸ್ ಇರುತ್ತೆ. ಅಷ್ಟೇ ಪ್ರೆಷರ್ ಕೊಡ್ತದೆ. ಆಕಿ ಆಮೇಲೆ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ನನ್ನ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಯಾವಾಗ ಬರ್ತದೆ ಅಂದ್ರೆ ನೀವು ಫಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ದೆನ್ ನೀವು ಬೇಕಿದ್ರೆ ಮನೆಯವ್ರಿಗೆ ಕೊಟ್ಟು ನಿಮ್ದು ಟ್ರಯಲ್ ಫಸ್ಟ್ ಆಮೇಲೆ ಮಕ್ಕಳು. ಕಣ್ ತೆಗಿಬೇಡ, ಕಣ್ ಮುಚ್ಕೊಂಡು ಮುಚ್ಚಿಬಿಡಿ ಮತ್ತೆ ಅಷ್ಟೇ ಸ್ವಲ್ಪ ಮುಚ್ಚುವ. ಇದು ತಗೊಂಡು ಕಣ್ಣಿಂದ ನೀವು ನಿಮಗೂ ಮನಸ್ಸು ನಿಮ್ಮ ಮಗಳ ಅರ್ಥ ಇದು ಟಾಪ್ ಅಂತೀವಿ ಸರ್. ಸರ್ಕ್ಯುಲರ್ ಅಂತೀವಿ. ತಲೆ ಅನ್ನೋದು ಸಹಸ್ರ ಚಕ್ರ ಎನ್ನ ಕಡೆ ಸ್ಟ್ರೇಟ್ ಕೂಡ ನಾವು ಕೂಡ ಹಿಂಗೆ ಮಾಡ್ಬೇಕು ಸರ್. ನೋಡ್ರಿ ಎಲ್ಲ ನಾವು ರೌಂಡ್ ಹಾಕ್ಬೇಕು ಹಿಂಗೆ. ಹೌದಾ, ಹಾಕಬೇಕಾಗಿಲ್ಲ, ಮಾಮೂಲಿ ಮಾಡ್ಬೋದು. ತಲೆ ಅನ್ನೋದು ಸಹಸ್ರ ಚಕ್ರ ರೀ. ಬೇಯಿಸ್ಬೇಕಲ್ರಿ ನಿಮ್ದು ಟೆಕ್ಸ್ಟ್ ಕಾನ್ಸೆಪ್ಟ್ ಬೇಸ್ ಅಂತೀವಿ ನಾವು. ಇದು ಟಾಪ್ ಕವರ್ ಮಾಡಿರ್ತೀನಿ. ಟಾಪ್ ಜೊತೆ ಛತ್ರಿ ಹೆಂಗೈತೆ ಅಂಬ್ರೆಲ್ಲ ಎಂಜಾಯ್ ಮಾಡಕ್ಕಿಲ್ಲ. ಸ್ಟಾರ್ಟೆಡ್ ಎಂಜಾಯಿಂಗ್. ಹೇಳಿದ್ರೆ ಈಗ ಕನಿಷ್ಠ ಒಂದು 500 ಮಕ್ಕಳು ದಾಟಿದ್ದಾರೆ. ಮೈ ಏನ್ ಮಾಡ್ಬೇಕಾ, ಮೈ ಕಂಫರ್ಟೇಬಲ್ ಹಾಕೊಂಡು ಎಂಜಾಯ್ ಮಾಡಿ ಚಂದ. ಹೌದು, 4-5 ರೌಂಡ್ಸ್. ತಲೆಯನ್ನು ಸಹಸ್ರ ಚಕ್ರ ರೀ, 7 ಚಕ್ರ ಅಂತ ಹೇಳ್ತಾರ. ಈಗ ನಾವು ಒಂದು ತಿಂದು ಏನು ಮಾಡಬೇಕಂತೇಳಿ ಅದು ಮಣಿಪೂರಕ ಚಕ್ರ ಹೊಟ್ಟೆ ಅದು ಒಂದು ಅಪ್ಪರ್ ಮೌತ್ ಲೋವರ್ ಮೌತ್, ಅದು ಮಣಿಪೂರಕ ಜಿಮ್ಮೆದಾರಿ ಸರ್. ಈ ಅಪ್ಪರ್ ಮೌತ್ ಲೋವರ್ ಮಣಿಪೂರಕ ಹೊಟ್ಟೆ ಹೊಟ್ಟೆಗೆ 2000 ಮೈನ್ಯೂಟ್ ಗ್ಲ್ಯಾಂಡ್ಸ್ ಅವ ಅಂತ ಹೇಳ್ತಾರೆ, ವಿಚಾರ ಎಂಜಾಯ್ಮೆಂಟಿಗೆ. ಈ ಹುಡುಗಿದ ಹೆಲ್ತ್ ಬಗ್ಗೆ ನೀವು ಹೇಳ್ತೀರಿ, ಟೋಟಲಿ ಹೆಣ್ಮಕ್ಳ ಆರೋಗ್ಯ ಅಂದ್ರೆ ಎಲ್ಲರೂ ಭಾಳ ಇಷ್ಟ ಆಗೋರು ತಿಳ್ಕೊಂಡಾರೆ. ಈಗ ನಿಮ್ಮ ಮನೆಯವ್ರಿ ಅದ, ಈಗ ಅವ್ರು ಮನೆಗೆ ಇರ್ತಾರ, ಅವ್ರು ನೌಕರಿ ಮಾಡ್ತಾರ, ಮಕ್ಕಳು ಹಿಡಿದುಕೊಡ್ರಿ, ನೌಕರಿ ಮಾಡ್ಕೊಡ್ರಿ, ಗಳಿಕೆ ಮಾಡ್ಕೊಡ್ರಿ, ಮತ್ತು ನಾವು ಹೇಳ್ದಂಗೆ ಕೇಳ್ತೇವೆ.
ಇದು ಬ್ರಿಟಿಷ್ ಸ್ಲೇವರಿಗಿಂತ ಅನ್ಟಚಬಿಲಿಟಿ SC ST ಅಂತಲ್ಲ ಅದಕ್ಕಿಂತ ಹೋಪ್ಲೆಸ್ ಇದೆ ಅದು. ಅದಕ್ಕೆ ಅವರಿಗೆ ಹೆಣ್ಮಕ್ಳು ಆರೋಗ್ಯ ಬೇಕಾದನ್ನು ಮೊದಲು ದೊಡ್ಡವರಾದ್ರೂ ಮನೆ ಹೊರಗೆ ಕಳಿಸ್ತಿಲ್ಲ ಮುಸ್ಲಿಂ ಕಾನೂನು ಕರೆಕ್ಟ್ ಅದಾರೆ ಅದು ನಾವು ಮುಸ್ಲಿಂ ತಪ್ಪನ್ನು ಹೋಗಿಲ್ಲ ಕಿಡಿಗೇರಿಗಳು ಎಲ್ಲ ಮುಂದೆ ಇದ್ದಾರೆ ಆತಂಕವಾದಿ ಇರ್ಬೋದು ಹಂಗ ಹೆಣ್ಮಕ್ಳ ಆರೋಗ್ಯ ಪ್ರತಿದು 1 ವರ್ಷ 2 ವರ್ಷ ಹೆಜ್ಜೆಗೂ ಪ್ರತಿ 2 ವರ್ಷದಾಗ ಹೆಣ್ಮಕ್ಳ ಆರೋಗ್ಯದ ಪರಿವರ್ತನೆ ಆಗ್ತಿರ್ತಾರೆ ಕಡಿ ಬಿಡು ಮುಂದೆ ನೋಡಿ ನಿಮ್ಮ ಮಮ್ಮಿ ಕಣ್ಣು ನೋಡು ಈಗ ಕ್ಯಾಲ್ಸಿಯಂ ಕಡಿ ಒಂದೊಂದು ಹೋಗ್ತಾರ ಇಲ್ಲ ಏನ್ರಿ ಹೋಗ್ತೀನಿ ಸರ್. ಬಗ್ಗೆ ಕೊಡ್ತಾವಲ್ಲ ಕ್ಯಾಲ್ಸಿಯಂ ಕಡಿಮೆ ಬಂದ್ರೆ ಏಸ್ ಮಂದಿ ಡಾಕ್ಟರ್ ಕೇಳ್ತೀರಿ ಬರೋದು ಮಾತಾಡೋಣ ಓರಲ್ ಮಾತಾಡಿದ್ರೆ ನಾವು ಒಪ್ಪಾಗಿಲ್ಲ ಹೆಂಗೆ ಕಡಿ ಕೊಡ್ತಾರೆ ಸುಮ್ಮನೆ ಕಡಿ ಕೊಡ್ತಾರೆ ನಾವು 65 ಈಗ ಅವ್ರ ವಯಸ್ಸು ಎಲ್ಲ ಯಾವ ವಯಸ್ಸು ಎಲ್ಲನೂ ಅದ ಇದು ಟಾಪ್ ಒಂದೇ ಐತ್ರಿ ಈಗ ರೈಟ್ ಸೈಡ್ ಅದರಿ ಲೆಫ್ಟ್ ಸೈಡ್ ಅದರಿ ಫ್ರಂಟ್ ಅದರಿ ಬ್ಯಾಕ್ ಅದರಿ ಈ ಥರ ಪ್ರತಿಯೊಂದು ಪಾರ್ಟ್ ವೈಸ್ ನಾವು ಕವರ್ ಮಾಡ್ತೇವೆ ಅನಾಟಮಿಕಲ್ ಅಂತ ಓಸು ಅನಾಟಮಿಕ್ ಕೊಡ್ದಾಗ ಏನಂತಾರೆ ಫಂಕ್ಷನಲ್ ಅಂತ ಫಂಕ್ಷನ್ ಇದು ನಾರ್ಮಲ್ ಅದ ನೀವು ಕೊಡ್ತಾರೆ ಈಗ ನಾವು ಆ್ಯಸ್ ಎ ಪ್ರೊಫೆಷ್ನಲ್ ಈಗ ನೀವು ಕೂಡ ಪ್ರೊಫೆಷ್ನಲ್ ಆದಾಗ ಅವಾಗ ನೀವು ಭಾಳ ಜಾಗೃತವಾಗಿ ಕೆಲಸ ಮಾಡಬೇಕು ಇದು ಹಾಫ್ ಆಫ್ ದಿ ಹೆಡ್ ರೈಟ್ ಸೈಡ್ ನೋಡಿ 1 2 3 4 5 6 7 8 9 ಈಗ ಅಪೋಸಿಟ್ ಎಂಜಾಯಿಂಗ್ ಚಂದ ಅನ್ಸ್ಲಿಕ್ಕತ್ತದಲ್ಲ ವೆರಿ ಗುಡ್ ಸ್ವಲ್ಪ